ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಂಗ ಸಂಡೇ ಸ್ಪೆಷಲ್ ಏನಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಇವತ್ತು ನಮ್ಮ ಮನಿ ಸಂಡೇ ಸ್ಪೆಷಲ್ ನೋಡ್ರಿ. ನನ್ನ ಮಗಳು ರಂಗೋಲಿ ಹಾಕ್ಯಾಳ, ಹ್ಯಾಂಗಾಗ್ಯದ ಅಂತ ಹೇಳಿ ತಿಳಿಸೋದು ಮರಿಬೇಡ್ರಿ. ಮತ್ತ ಸಂಡೇಕೊಮ್ಮೆ ಅವ್ರಿಗೂ ನಾವು ಬಿಡ್ಬೇಕ್ರಿ ಕೆಲವೊಂದು. ಯಾಕಂದ್ರೆ ಎಲ್ಲಾನು ನಾವೇ ರಂಗೋಲಿ ಹಾಕ್ತಿವಿ ಅಂದ್ರೆ ಅವ್ರು ಕಲಿಯೋದು ಯಾವಾಗ, ಹೌದಿಲ್ರಿ? ಇವತ್ತ ನಾ ಏನ್ ಮಾಡ್ಲಿಕ್ಕೆ ಗೊತ್ತೇನ್ರಿ, ನಾನು ಸಂಡೇಕ್ಕೊಮ್ಮೆ ಇಡೀ ಎಲ್ಲಾ ಮನಿನೇ ನಾ ಒರೆಸ್ತೀನ್ರಿ. ಉಳಿದ 2 ದಿವಸಕ್ಕೊಮ್ಮೆ ಅವ್ರಿಬ್ರೊಳಗೆ ಯಾರಾದ್ರೂ ಒರೆಸಿರ್ತಾರ. ನಮ್ಮ ಮನಿ ಒಳಗ ಫಿನೈಲು ಅದು ಇದು ಯೂಸ್ ಮಾಡಂಗಿಲ್ಲ. ಆಕಳ ಗೋಮೂತ್ರ ಮತ್ತ ಅರಿಶಿನ ಪುಡಿ ಮತ್ತ ಕಲ್ಲು ಉಪ್ಪು ಸ್ವಲ್ಪ ಪಚ್ಚಕರ್ಪೂರ ಇಷ್ಟ ಹಾಕಿ ಒರೆಸುದ್ರಿ. ಇದು ಈಗಿನಿಂದ ಮಾಡ್ಲಿಕ್ಕತ್ತಿಲ್ರಿ. ನಾನು 22 ಇಯರ್ಸ್ನಿಂದ ಇದನ್ನ ಫಾಲೋ ಮಾಡೋದ್ರಿ. ಯಾವ್ದ ಫಿನೈಲು ಇವ್ಯಾವು ನಮ್ಮನಿ ಒಳಗ ಎಂಟ್ರಿ ಇಲ್ಲ. ಮೊನ್ನೆ ಆದ್ರೂ ಕೂಡ ನೀವು ಇದು ಹೇಳಿದ್ರಲ್ಲ, ಅವು ಹಾರ್ಪಿಕ್, ಅವನ್ನ ನಾವು ಆಕ್ಚುಲಿ ನೀವು ಕಮೆಂಟ್ ಒಳಗೆ ನಂಗೆ ಹೇಳಿದ್ರಿ ಅಂತ ತಿಳ್ಕೊಂಡು ಪರ್ಚೇಸ್ ಮಾಡಿದ್ದೆ ಹೊರತು, ನಾವು ಬಾತ್ರೂಮ್ ಇದನ್ನ ತಿಕ್ಲಿಕ್ಕೆ ಸತೇಕ ಅದು ಪ್ಯೂರ್ ಆಸಿಡ್ ಅಂತ ಹೇಳಿ ದೊಡ್ಡ ದೊಡ್ಡ ಡಬ್ಬಿನೇ ತರ್ತಾರಿ ನಮ್ಮ ಮನಿಯವರು, ಅದನ್ನ ಯೂಸ್ ಮಾಡ್ತೀವಿ ನಾವು. ಇವು ಹಾರ್ಪಿಕ್ ಅವನ್ನೂ ಕೂಡ ನಾವು ನಮ್ಮ ಮನಿ ಒಳಗೆ ಯೂಸ್ ಮಾಡಂಗಿಲ್ರಿ. ಮತ್ತ ಇದನ್ನ ಅರಿಶಿನ ಪುಡಿ, ಉಪ್ಪು ಮತ್ತ ಇದನ್ನೇನು ನಾವು ಗೋಮೂತ್ರ ಹಾಕ್ತಿವಲ್ರಿ, ಇದು ನಾವು ಇದನ್ನ ಹಾಕಿ ಒರೆಸೋದ್ರಿಂದ ಯಾವ್ದ ಹುಳ ಹುಪ್ಪಡಿ ಅನ್ರಿ ಅಥವಾ ಕೆಳಗ್ ಬಿದ್ದದ್ ನಾವು ಮಕ್ಕಳಿಗೆ ತಿನ್ಬೇಡ ಅಂತ ಹೇಳ್ತೀವ್ರಿ, ಹೌದಿಲ್ರಿ? ಯಾಕಂದ್ರ ಅದ್ರೊಳಗೆ ಡಸ್ಟ್ ಹತ್ತಿರ್ತದ, ಅದು ಇದು ಕೆಮಿಕಲ್ ಇದ್ರದು. ಇದು ಕೆಳಗ್ ಬಿದ್ರು ನಾವು ತಗೊಂಡ್ರು ಕೂಡ ಏನೂ ಇಫೆಕ್ಟ್ ಆಗಂಗಿಲ್ರಿ. ಇದನ್ನ ಹಾಕಿ ಒರೆಸೋದ್ರಿ. ಮತ್ತ ಒರೆಸೋದ್ರೊಳಗು ಎಲ್ರೂ ನಾವು ಎಷ್ಟು ಈಸಿ ಆಗೀವಿ ಅಂತಂದ್ರೆ ಹಿಂಗ ಅಂತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ಬಹಳ ಸರಳ ಆಗ್ತದ ಕಟ್ಟಿಗೆಲೆ ಒರೆಸೋದು. ಬಟ್ ನಮ್ಮ ಮನಿ ಒಳಗೂ 2 ಅವರಿ ಇಲ್ಲ ಅನ್ನಂಗಿಲ್ಲ. ಅವನ್ನ ನಾವು ಒಟ್ಟ ಯೂಸ್ ಮಾಡಂಗಿಲ್ರಿ, ಹಿಂಗೇನೆ ಒರೆಸೋದು. ಇದರಿಂದ ಬಹಳಷ್ಟು ಬೆನಿಫಿಟ್ಸ್ ಅವ ನಮಗಾಗಿ. ನೋಡ್ರಿ, ವಾಕಿಂಗ್ ಹೋಗ್ಲಿಕ್ಕೆ ಆಗಂಗಿಲ್ಲ, ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಹಿಂಗ ದಿನಕ್ಕೆ 1 ಸಾರಿ ನೀವು ಹಿಂಗ್ ಕೂತು ಒರೆಸಿದ್ರ ಹೊಟ್ಟೆನೂ ಹೋಗ್ತದ, ಮೊಣಕಾಲ್ ನೋವು ಹೋಗ್ತದ, ಆಕ್ಟಿವ್ ಆಗಿರ್ತೀವ್ರಿ. ಮತ್ತ ಎಕ್ಸ್ಟ್ರಾ ಬೊಜ್ಜು ಬರಂಗಿಲ್ರಿ. ಇಷ್ಟೆಲ್ಲ ಅದರಿಂದ ಬೆನಿಫಿಟ್ಸು ಬಹಳವ. ಮತ್ತ ಅದು ಬಿಟ್ಟು ನಾವೆಲ್ಲ ಏನ್ ಮಾಡ್ಬಿಡ್ತೀವಿ, ಮನಿ ಒಳಗೆಲ್ಲ ಅದಕ್ಕೂ ಆಳ್ ಹಚ್ಚಿ ಅದಕ್ಕೆ ಹೋಗೋ, ಜುಂಬಾ ಕ್ಲಾಸಿಗೆ ಹೋಗೋ, ಜಿಮ್ ಹೋಗೋ ಅಂತಾವೆಲ್ಲ ಮಾಡ್ತೀವಿ. ಅದಕ್ಕಿಂತ ಮನಿ ಒಳಗ ನಾವು ಬಟ್ಟಿ ಬಾಂಡಿ ಮತ್ತು ಮನಿ ಒರೆಸೋದು ಇವು 3 ಕೆಲಸ ಆದ್ರೂ ಮಾಡ್ಕೋತ ಇದ್ವಿ ಅಂತಂದ್ರ 2 ದಿನನಿತ್ಯ ಆಗ್ಲಿಲ್ಲ ಅಂದ್ರೆ 2 ದಿವಸಕ್ಕೆ 1 ಸಾರಿ ಆದ್ರೂ ಒರೆಸ್ರಿ. ಅದರಿಂದ ಎಕ್ಸರ್ಸೈಸ್ ಆಗ್ತದ್ರಿ. ಆಮೇಲೆ ಆಕ್ಟಿವ್ ಆಗಿರ್ತೀವಿ. ನಾವು ಎಷ್ಟು ಕೂಡ್ತೀವಿ ಅಷ್ಟು ನಾವು ಆಕ್ಟಿವ್ ಅಂತೂ ಇರಂಗಿಲ್ಲ. ಮತ್ತ ಲೇಜಿ ನೋಡ್ರಿ, ಎಷ್ಟು ಕೂಡ್ತೀವಿ ಅಷ್ಟು ಲೇಜಿ ಆಗ್ತೀವಿ. ಅದಕ್ಕೆ ಸಂಡೇಕ್ಕೊಮ್ಮೆ ಮಾತ್ರ ನಾನು ಒರೆಸ್ತೀನಿ. ಬಟ್ ಇದು ಅಡಿಗೆ ಮನಿ ಏನದಲ್ರಿ, ದಿನನಿತ್ಯ ಒರೆಸ್ಕೋತೀನ್ರಿ. ಮತ್ತ 2 ದಿವಸಕ್ಕೊಮ್ಮೆ ನನ್ನ ಮಕ್ಳು ಇಬ್ರು ಒರೆಸ್ತಾರ್ರಿ ಇಡೀ ಮನಿ. ಅವ್ರು ಇಬ್ರು 1 ದಿವಸ ಹಾಕಿ 1 ದಿವಸ ಹಾಕಿ ಅಂತ ಹೇಳಿ ಇಬ್ರು ಪಾಳೆ ಹಾಕೊಂಡಿರ್ತಾರ. ಬಟ್ ಸಂಡೇ ಮಾತ್ರ ನಾನೇ ಒರೆಸೋದ್ರಿ. ಇಡೀ ಮನಿ ಎಲ್ಲ ಅರಿಶಿನ ಪುಡಿ ಮತ್ತ ಕಲ್ಲು ಉಪ್ಪು, ಪಚ್ಚಕರ್ಪೂರ ಮತ್ತ ಗೋಮೂತ್ರ ಇವು 4 ಯಾವಾಗೂ ರೀ. ಈಗೆಲ್ಲ ನಾನು ಎಷ್ಟೋ ಜನರಿಗೆ ಹೇಳ್ತಿದ್ದೆ, ನಾವು ಹಿಂಗ ಒರೆಸ್ತೀವ್ರಿ ಅಂತ ಹೇಳಿ. ನಾನು ಸ್ಕೂಲಿಗೆ ಹೋದಾಗ ನಮ್ಮ ಟೀಚರ್ಸಿಗೆಲ್ಲಾನು ಆಲ್ಮೋಸ್ಟ್ ಎಲ್ರಿಗೂ ನಾನು ಫಿನೈಲ್ ಇಂಥವು ಯೂಸ್ ಮಾಡಂಗಿಲ್ರಿ, ನಿಮ್ದೊಂದು ಸ್ವಲ್ಪ ಡಿಫ್ರೆಂಟ್ ಅದ ನೋಡ್ರಿ ಲೈಫ್ ಸ್ಟೈಲ್ ಅಂತ ಅನ್ನೋರ್ರಿ ಅವ್ರಾದ್ರು. ನೋಡ್ರಿ ಎಷ್ಟು ಸ್ವಚ್ಛ ಆಗ್ತದಂತಂದ್ರೆ ಬಹಳ ಕ್ಲೀನ್ ಆಗ್ತದ್ರಿ. ನೀವು ನೋಡ್ರಿ, ಆಮೇಲೆ ನಾನು ತೋರಿಸ್ತೀನಿ. ಅದಕ್ಕೆ ಇವತ್ತು ಹೆಂಗೂ ಮನಿ ಒರೆಸ್ಲಿಕ್ಕತ್ತಿದ್ದೆ. ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ನನ್ನ ಮಗಳಿಗೆ, ಇವತ್ತು ಇದನ್ನ ವಿಡಿಯೋ ಮಾಡು, ಯಾಕಂದ್ರೆ ಎಷ್ಟೋ ಮಂದಿಗೆ ಅನುಕೂಲ ಇರ್ತದ. ಗೋಮೂತ್ರ ಈಗಂತೂ ಎಲ್ಲಾ ಕಡೆ ಸಿಗ್ತದ್ರಿ. ಮತ್ತು ದೊಡ್ಡ ದೊಡ್ಡ ಊರೊಳಗೆ ಸತ್ಯಕ್ಕೆ ಪತಂಜಲಿ ಒಳಗೆ ಸಿಗ್ತದ. ಮತ್ತು ಪಾಸಿಟಿವ್ನೆಸ್ ರೀ ಇದು. ಇವನ್ನ ಹಾಕಿ ಒರೆಸೋದ್ರಿಂದ ಪಾಸಿಟಿವ್ನೆಸ್ಸು ಮತ್ತು ಲಕ್ಷ್ಮಿ ತಾನಾಗೆ ಮನಿಯೊಳಗೆ ಬರ್ತಾಳ್ರಿ. ಎಲ್ಲಾ ರೀತಿಯಿಂದ ಉಪಯೋಗದ ರೀ ಇದು, ಒಂದ ರೀತಿಯಿಂದ ಅಲ್ಲ. ಮತ್ತ ಮನಿಗೆ ಯಾರ್ಯಾರೋ ಬಂದು ಹೋಗಿರ್ತಾರ, ಪರಿಶುದ್ಧ ಆಗ್ತದ್ರಿ. ಉಲ್ಟಾ ಇದು ಎಂತಂತವ್ರು ನೆಗೆಟಿವ್ ಮಂದಿ ಬಂದು ಹೋಗಿ ಏನೇನೋ ಮನಸ್ಸೊಳಗೆ ನಮ್ಮ ಬಗ್ಗೆ ಅನ್ಕೊಂಡಿದ್ರು ಕೂಡ ಅವು ಯಾವ ನಿಂದ್ರಂಗಿಲ್ರಿ. ಇವನ್ನ ಯಾವಾಗೂ ಹಾಕಿ ಒರೆಸೋದ್ರಿಂದ ಗೋಮೂತ್ರ ಅಂತೂ ನಿಮ್ಗೆ ಅದ್ರ ಬಗ್ಗೆ ಹೇಳ್ಬೇಕಾಗೆ. ಇವತ್ತ ರವಿ ಪುಷ್ಯಾಮೃತ ಯೋಗ ಇರೋದ್ರಿಂದ ರಾಯರ್ ವೃಂದಾವನ ತೆಗ್ದೀನ್ರಿ. ಮತ್ತ ರಂಗೋಲಿ ಆರ್ತಿ, ರಂಗೋಲಿ ಎಷ್ಟು ಚಂದ್ರಿ. ಅಷ್ಟೇ ಒಂಚೂರು ಕಲರ್ ಹಾಕಿದ್ರು ನೋಡ್ರಿ, ಅದೊಂದು ಇದನ್ನೇ ಬೇರೆ ಅನ್ನಿಸ್ತದ. ಮತ್ತ ತುಪ್ಪದ ದೀಪ ಹಚ್ಚಿಬಿಟ್ರೆ ಅದೊಂದು ಕಳೆನೇ ಬೇರೆ. ಹೂವು ಎಲ್ಲಾ ಏರಿಸಿದಷ್ಟು ಕಳೆ ಬರ್ತದ, ಹೌದಿಲ್ರಿ? ಮತ್ತ ಇವತ್ತ ಇನ್ನೂ ಒಂದು ನನ್ನ ರೂಟೀನ್ ಅನ್ನ ತೋರಿಸ್ಲಿಕತ್ತೀನಿ. ನಿಮಗೆಲ್ಲ ಗೊತ್ತೇ ಅದ, ನಮ್ಮ ಮನಿ ಒಳಗ
ಮುಂಜಾನೆ ಯಾವಾಗ್ಲೂ ಒಂದು ಜ್ಯೂಸ್ ಇಳಿತದ ಅಂತ ಹೇಳಿ ಅದಕ್ಕೆ ನಮ್ಮ ಮನೆಯವರು ಈಗೇನ್ ಮೊದ್ಲ ಇಷ್ಟು ದಿವಸ ಅಂತೂ ನಾವು ಬೆಟ್ಟದ ನೆಲ್ಲಿಕಾಯಿ ಸಿಗ್ತಿದ್ವ್ರೆ ಆ ಜ್ಯೂಸ್ ಮಾಡ್ತಿದ್ದೆ. ಆಮೇಲೆ ಅದು ಒಂದು ಜ್ಯೂಸು ಇರ್ಲಿಲ್ಲ ಅಂತಂದ್ರ ಒಟ್ಟು ಯಾವ್ದಾರ ಒಂದು ಜ್ಯೂಸ್ ಅಂತೂ ಇದ್ದೇ ಇರ್ತದ್ರಿ. ಅದರ ಜೊತೆಗೆ ರಾಗಿ ಗಂಜಿ. ಬಟ್ ಈಗ ತಂಪು ಹವಾದಲ್ರಿ, ಹಿಂಗಾಗಿ ರಾಗಿ ಗಂಜಿ ಏನಿಲ್ಲ ಅಂದ್ರೂ ಒಂದು ತಿಂಗಳೇ ಆಗ್ಲಿಕ್ಕೆ ಬಂತ್ರಿ ರಾಗಿ ಗಂಜಿ ಇಳಿಸಿಲ್ಲ. ಮತ್ತೆ ಬಿಸಿಲು ಬೀಳ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರ ರಾಗಿ ಗಂಜಿ ಸ್ಟಾರ್ಟ್ ಆಗ್ತದ. ಈಗೇನದ ಜ್ಯೂಸ್ ಮಾಡ್ಲಿಕತ್ತಾರ್ರಿ ನಮ್ಮ ಮನೆಯವರು. ಸಂಡೇ ಇವತ್ತು ಸಿಕ್ಕಾರ್ರಿ, ಅವ್ರು ಸಿಗ್ತಾರ. ಮತ್ತೆ ಆಲ್ಮೋಸ್ಟ್ ಮುಂಜಾನೆ ಈ ಸ್ವಲ್ಪ ಹೆಲ್ಪ್ ಮಾಡ್ತಾರ್ರಿ. ಯಾಕಂದ್ರ ನಾವು ಬಿಜಿ ಇರ್ತೀವಿ ಗೊತ್ತದ ಅವರಿಗೆ. ಅವರು ಕೂಡ ತಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡಿರ್ತಾರ್ರಿ. ಇವು ಮೋಸಂಬಿ ನೋಡ್ರಿ, ಅವನ್ನ ನಾವು ನಮ್ಮ ಹುಡುಗರಾತು ನಮ್ಮ ಮನೆಯವರಾತು ನಾ ಆತು ಯಾವಾಗೇ ಮಾರ್ಕೆಟಿಗೆ ಹೋದಾಗ ನಾಳೆ ಜ್ಯೂಸ್ ಬೇಕಲ್ಲ ಅಂತ ಹೇಳಿ ಒಂದು 2 ದಿವಸದ ಅಡ್ವಾನ್ಸ್ ಆಗಿ ಇಟ್ಟಿರ್ತೀವ್ರಿ. ಅವನೇನದ 100 ರೂಪಾಯಿಗೆ 15, 20 ಹಿಂಗೆ ಇರ್ತಾವ. ಅವು ಏನದ ನಾವು 4ರಂತೆ ಒಬ್ಬೊಬ್ರಿಗೆ 4 ಒಂದು ಗ್ಲಾಸ್ ಆಗ್ತದ್ರಿ. 16 ದಿನಕ್ಕೆ 16 ಅಂತಂದ್ರ ಅದು ಕಾಸ್ಟ್ಲಿ ಆಗ್ತದ. ಅದಕ್ಕೆ ನಮ್ಮ ಮನೆಯವ್ರಿಗೆ ಏನ್ ಮಾಡ್ಲಿಕತ್ತಾರ್ರಿ, ವಾರಕ್ಕೊಂದು ಇಂಥ ಚೀಲಾನೇ ತಗೊಂಡ್ ಬಂದ್ಬಿಡ್ತಾರ್ರಿ. ಮೋಸಂಬಿ ಚೀಲ 500 ರೂಪೀಸ್ ರೀ. ಇದು ನಮಗೆ 8 ಡೇಸ್ ಆಗ್ತದ್ರಿ, 8 ದಿವಸ ತನಕ ಆಗ್ತದ. ಮತ್ತೆ ಜಾಸ್ತಿನೂ ದೊಡ್ಡ ಗ್ಲಾಸು ಮತ್ತೆ ಪ್ಯೂರ್ ರೀ, ಫುಲ್ ಪ್ಯೂರ್ ಇರ್ತದ. ಇದ್ರೊಳಗೆ ನಾವು ಏನೂ ಆ್ಯಡ್ ಮಾಡಂಗಿಲ್ರಿ. ಸಕ್ರಿ ಹಾಕಂಗಿಲ್ಲ, ಉಪ್ಪು ಹಾಕಂಗಿಲ್ಲ, ಬೆಲ್ಲ ಏನೂ ಆ್ಯಡ್ ಮಾಡಂಗಿಲ್ರಿ, ನೀರು ಹಾಕಂಗಿಲ್ಲ. ಫುಲ್ ಪ್ಯೂರ್ ಜ್ಯೂಸ್, ಫ್ರೆಶ್ ಅಂಡ್ ಪ್ಯೂರ್. ಮತ್ತೆ ಇದು ಜ್ಯೂಸರ್ ಎಲ್ಲಿ ತಗೊಂಡಿರಿ ಅಂತೀರೇನ್ರಿ? ಇದು ನೋಡ್ರಿ ಮಿಶೋ ಒಳಗ 350 ರೂಪೀಸ್ ಏನು ಇತ್ರಿ, ಅವಾಗ ಹಾಕಿದ್ವಿ ಇದ್ರೊಳಗ. ಇದೊಂದು ಕೊರೋನಾಕ್ಕಿಂತ ಮೊದ್ಲು ನೋಡ್ರಿ. ಆಮೇಲೆ ಇನ್ನೂ ಒಂದಿತ್ರಿ ನಮ್ಮ ಮನ್ಯಾಗ ದೊಡ್ಡದು ಇತ್ರಿ. ಅದನ್ನ ಇಲ್ಲಿ ಎಲ್ಲೋ ಪರ್ಚೇಸ್ ಮಾಡಿದ್ವಿ. ಅದೊಂದು 8-10 ವರ್ಷ ಬಂತ್ರಿ. ಇದಕ್ಕಿಂತ ದೊಡ್ಡದ್ರಿ. ಈಗೇನು ಜ್ಯೂಸ್ ಮಾಡ್ಲಿಕತ್ತಾರಲ್ರಿ ಜ್ಯೂಸರ್ಲೆ, ಇಂಥದೇ ದೊಡ್ಡದಿತ್ರಿ. ಎಷ್ಟು 10-11 ವರ್ಷ ತನಕನೂ ಬಂತ್ರಿ. ಅದು ಮುರಿದ ಮೇಲೆ ಅದರಂತದೇ ಆರ್ಡರ್ ಹಾಕೋಣಂತ ಹಾಕಿದ್ವಿ. ಇದು ಸಣ್ಣದ್ ಬಂದದ್ರಿ. ಆದ್ರೆ ಇದು ಟೈಮ್ ಹಿಡಿತದ್ರಿ. ಅದರಲ್ಲಿ ಆದ್ರೆ ವೈಟ್ ದೊಡ್ಡದಿತ್ರಿ. ಅದರಲ್ಲಿ ಬಾಳ ಫಾಸ್ಟ್ ಮತ್ತೆ ದೊಡ್ಡದಿರೋದ್ರಿಂದ ಒಮ್ಮೆ 3 ಹಣ್ಣು ಹಿಡಿಸ್ಬಿಡ್ತಿದ್ವು ರೀ. ಇದ್ರೊಳಗಾದ್ರೆ ಒಂದೊಂದೇ ಹಣ್ಣು ಹಾಕಿ ಮಾಡಬೇಕು ನೋಡ್ರಿ. ಫ್ರೆಶ್ ಜ್ಯೂಸ್ ಇದರ ಆರೋಗ್ಯಕ್ಕಂತೂ ಎಷ್ಟು ಉಪಯೋಗ ಇದು ಅಂತಂದ್ರೆ, ನಮ್ಮ ಬ್ಲಡ್ ಪ್ಯೂರಿಫಿಕೇಶನ್ ಅಂತ ಹೇಳ್ತೀವಲ್ರಿ, ನಮ್ಮ ರಕ್ತವನ್ನ ಶುದ್ಧೀಕರಣ ಮಾಡುವ ಶಕ್ತಿ ಇರೋದು ಮೋಸಂಬಿ ಹಣ್ಣಿಗೆ ಮಾತ್ರ. ಅದು ಅಲ್ಲದೆ ನಮ್ಮ ಸ್ಕಿನ್ ಕಾಣಿಸ್ಲಿಕ್ಕೆ, ಫ್ರೆಶ್ ಆಗಿ ಕಾಣಿಸ್ಲಿಕ್ಕೆ ಇದು ಬಹಳ ಉಪಯೋಗ ಆಗ್ತದ್ರಿ. ಮತ್ತು ಡಯಾಲಿಸಿಸ್ ಅದು ಇದು ಬ್ಲಡ್ ತೆಗೆದು ಹಾಕೋದು ಇವೆಲ್ಲ ಬಹಳ ಕೇಳತ್ತೀವ್ರಿ ನಾವು. ಸಣ್ಣ ಮಕ್ಕಳಿಗೆ ಆಯ್ತು ಇದು ಆಯ್ತು. ಅದಕ್ಕೆ ಈ ಜ್ಯೂಸ್ ನೀವು ವಾರದಾಗ ಒಂದು 3 ದಿವಸರೇ, ಯಾಕಂದ್ರೆ ಅಂತ ದೊಡ್ಡ ಜಡ್ಡಿಗೆ ದುಡ್ಡು ಹಾಕೋಕ್ಕಿಂತ ರೀ ಈ ಹಣ್ಣಿಗೆ ರೊಕ್ಕ ಹಾಕಿ, ಅದು ಕೆಲವೊಂದು ಹಣ್ಣುಗಳು ಮಾತ್ರ. ಮತ್ತು ಇವು ಏನದ ಆರೆಂಜ್ ಅನ್ರಿ, ಇವು ಮೋಸಂಬಿ ಅನ್ರಿ, ಪೈನಾಪಲ್ ಅನ್ರಿ, ಮತ್ತು ಸೀತಾಫಲ್ ಅನ್ರಿ, ದಾಳಂಬ್ರಿ ಅನ್ರಿ, ಇಂಥವು ಕೆಲವು ಹಣ್ಣು ಏನದಲ್ಲ ಎಷ್ಟು ರೊಕ್ಕ ಹಾಕಿದ್ರು ಏನೂ ತಪ್ಪಿಲ್ರಿ. ಯಾಕಂದ್ರೆ ಆರೋಗ್ಯವನ್ನ ಕೊಡ್ತಾವ ಇವು. ಅದಕ್ಕೆ ನಾವು ದವಾಖಾನಿಗೆ ರೊಕ್ಕ ಹಾಕಿ ಹೈರಾಣಾಗೋಕ್ಕಿಂತ ಇಂಥವಕ್ಕೆ ರೊಕ್ಕ ಹಾಕಿ ಹಣ್ಣು ಹಂಪಲಿಗಳಿಗೆ ಮಕ್ಕಳಿಗೆ ಆತ್ರಿ, ನಮಗಾತು ಎಲ್ಲಾದ ರೀತಿಯಿಂದ ಚಲೋನೇ ಅಲ್ರಿ. ಆಮೇಲೆ ಹುಳಿ ಇದ್ದ ಪದಾರ್ಥ ದಿನನಿತ್ಯ ನಮ್ಮ ಹೊಟ್ಟಿಯೊಳಗೆ ಹೋಗ್ಬೇಕ್ರಿ. ಇಂಥ ಹಣ್ಣು ನಾವು ತಿನ್ಲಿಲ್ಲ ಅಂದ್ರೂ ಒಂದು ಲಿಂಬೆ ಹಣ್ಣಾದ್ರೂ ನಮ್ಮ ಹೊಟ್ಟಿಯೊಳಗೆ ಹೋಗ್ಬೇಕ್ರಿ ದಿನನಿತ್ಯ ರೀ. ಅದನ್ನು ಹೇಳ್ತೀನಿ ನಾನು ಏನಂತ ಹೇಳಿ. ನೋಡ್ರಿ ಜ್ಯೂಸ್ ರೆಡಿ ಆಯ್ತು, ಫ್ರೆಶ್ ಮತ್ತು ಟೇಸ್ಟಿ ಜ್ಯೂಸು. ಇದ್ರೊಳಗೆ ಸಕ್ರೆ, ಬೆಲ್ಲ, ಉಪ್ಪು ಏನೂ ಆ್ಯಡ್ ಮಾಡಿಲ್ರಿ, ಹಂಗೆ ಕುಡಿಯೋದ್ರಿ. ಯಾಕಂದ್ರೆ ನೈಸರ್ಗಿಕವಾಗಿ ಏನು ಸಿಕ್ಕಿರ್ತಾವ ಪ್ಯೂರ್ ಇದ್ದಿದ್ದು ನಾವು ಹಂಗ ಹೊಟ್ಟಿ ಒಳಗೆ ಹಾಕ್ಬೇಕ್ರಿ. ಅದ್ರೊಳಗೆ ಮತ್ತೇನೋ ಆ್ಯಡ್ ಮಾಡಿ ಟೇಸ್ಟ್ ಹೋಗಿಸ್ಬಾರ್ದು. ಸಕ್ರೆ ಎಲ್ಲ ಹಾಕಿದ್ರೆ ಟೇಸ್ಟ್ ಆಗ್ತದ, ಬಟ್ ಅದು ಆರೋಗ್ಯಕ್ಕೂ ಅಷ್ಟು ಚಲೋ ಅಲ್ಲ ಅಂತ ತಿಳ್ಕೊಂಡು ಹಾಕಂಗಿಲ್ರಿ. ನೋಡ್ರಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಇವತ್ತು ಸಾಯಂಕಾಲ 8 ಗಂಟೆಗೆ ಲೈವ್ ಬರ್ಲಿತ್ತೀನ್ರಿ, ಎಲ್ರೂ ಜಾಯಿನ್ ಆಗೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಂಗ ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.